ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ನಾವಿವತ್ತು ಬದನೆಕಾಯಿ ಚಟ್ನಿ ಹೇಗೆ ಮಾಡೋದಂತ ನೋಡುವ. ಇದು ಗಂಜಿ ಊಟಕ್ಕೆ ತುಂಬ ಚೆನ್ನಾಗಿರ್ತದೆ. ಈಗ ಇಲ್ಲಿ ನಾನೊಂದು ಬದನೆಕಾಯಿಯನ್ನು ತಗೊಂಡಿದ್ದೇನೆ. ಅದನ್ನು ಚೆಂದ ಮಾಡಿ ಬೆಂಕಿಯಲ್ಲಿ ಸುಟ್ಕೊಂಡಿದ್ದೇನೆ. ಈ ಥರ ಸುಟ್ಟು ತುಂಬ ಚೆನ್ನಾಗಿ ಒಳಗಡೆಯಿಂದ ಬೆಂದಿರ್ತದೆ ನೋಡಿ. ಈಗ ಅದರ ಸಿಪ್ಪೆಯನ್ನೆಲ್ಲ ತೆಗೆದುಕೊಳ್ಳುವ. ಈ ಥರ ಚೆನ್ನಾಗಿ ಇದರ ಸಿಪ್ಪೆಯನ್ನು ತೆಗೆದುಕೊಳ್ಬೇಕು. ಹಾಗೆ ನೋಡ್ತಾ ಇರುವ ವೀಕ್ಷಕರು, ನೀವೇನಾದರೂ ನಮ್ಮ ಚಾನಲ್ ಮೊದಲು ನೋಡ್ತಿದ್ದರೆ ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಇದು ತುಂಬ ಟೇಸ್ಟಿಯಾಗಿರ್ತದೆ ನೋಡಿ. ಈಗ ಒಂದು ಕಡೆ ಸಿಪ್ಪೆ ತೆಗೆದಾಗಿದೆ. ಈಗ ಮತ್ತೊಂದು ಕಡೆ ಸಿಪ್ಪೆಯನ್ನು ತೆಗೆದುಕೊಳ್ಳುವ. ಈಗ ನೋಡಿ, ಸಿಪ್ಪೆ ಎಲ್ಲ ತೆಗೆದಾಗಿದೆ. ಈಗ ಈ ಚಟ್ನಿಗೆ ಬೇಕಾಗುವ ಸಾಮಗ್ರಿಗಳನ್ನೆಲ್ಲ ತೆಗೆದುಕೊಳ್ಳುವ. ನಾನಿಲ್ಲಿ 4 ಹಸಿಮೆಣಸನ್ನು ತಗೊಂಡಿದ್ದೇನೆ. ಸ್ವಲ್ಪ ಹುಳಿ, ಇದಕ್ಕೆ ಸ್ವಲ್ಪ ಹುಳಿ ಸ್ವಲ್ಪ ಜಾಸ್ತಿಯೇ ಬೇಕಾಗ್ತದೆ. ಈಗ ನಾವಿದನ್ನು ಈ ಕುಟ್ಟಾಣಿಯಲ್ಲಿ ಹಾಕಿ ಜಜ್ಜಿಕೊಳ್ಳುವ, ಅಥವಾ ನಾವು ಮಿಕ್ಸಿಗೆ ಹಾಕಿ ಕೂಡ ಗ್ರೈಂಡ್ ಮಾಡಿಕೊಳ್ಳಬಹುದು. ನಾನು ಇಲ್ಲಿ ಡೈರೆಕ್ಟಾಗಿ ಕುಟ್ಟಾಣಿಯಲ್ಲಿಯೇ ಜಜ್ಜಿಕೊಳ್ತೇನೆ. ಈ ಥರ ಕಟ್ ಮಾಡಿ ಹಾಕಿಕೊಳ್ಳಬೇಕು. ಇದಕ್ಕೆ ಹುಳಿಯನ್ನು ಹಾಕಿಕೊಳ್ಳುವ. ಹುಳಿಯನ್ನು ಸ್ವಲ್ಪ ಬಿಡಿಸಿ ಹಾಕಿಕೊಳ್ಬೇಕಾಗ್ತದೆ, ಇಲ್ಲ ಒಂದೇ ಕಡೆ ನಿಲ್ತದಲ್ಲ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕಿಕೊಳ್ತಾ ಇದ್ದೇನೆ. ಈಗ ಇದನ್ನು ಚೆಂದ ಮಾಡಿ ಜಜ್ಜಿಕೊಳ್ಳುವ. ಈಗ ಇದನ್ನು ಜಜ್ಜಿಕೊಂಡಾಗಿದೆ. ಈಗ ನಾವು ಬದನೆ ಸಿಪ್ಪೆ ತೆಗೆದಿಟ್ಟುಕೊಂಡದಕ್ಕೆ ಈ ಮಸಾಲವನ್ನು ಹಾಕಿಕೊಳ್ಳುವ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳುವ. ಬದನೆ ತುಂಬ ಸ್ಮೂತ್ ಆಗಿರೋದ್ರಿಂದ ಇದು ಬೇಗನೆ ಮಿಕ್ಸ್ ಆಗ್ತದೆ. ಚೆನ್ನಾಗಿ ಬೆಂದಿದೆ ಕೂಡ. ಒಂದು ವೇಳೆ ಸ್ವಲ್ಪ ಗಟ್ಟಿ ಇದ್ದರೆ ಸ್ವಲ್ಪ ಮಿಕ್ಸಿ ಜಾರಿಗೆ ಹಾಕಿ ಗ್ರೈಂಡ್ ಮಾಡಿಕೊಳ್ಬೋದು. ಹಸಿಮೆಣಸನ್ನು ಕೂಡ ತುಂಬ ನೈಸಾಗಿ ಬೇಕಾದರೆ ಮಿಕ್ಸಿ ಜಾರಲ್ಲಿ ಹಾಕಿ ಗ್ರೈಂಡ್ ಮಾಡಿಕೊಂಡು ಕೂಡ ಹಾಕಿಕೊಳ್ಳಬಹುದು. ಈಗ ಇದು ಚೆನ್ನಾಗಿ ಮಿಕ್ಸ್ ಆಗಿದೆ. ಈಗ ಒಂದು ತಟ್ಟೆಗೆ ಹಾಕಿಕೊಳ್ತಾ ಇದ್ದೇನೆ. ನೋಡಿದ್ರಲ್ಲ ಫ್ರೆಂಡ್ಸ್, ಬದನೆಕಾಯಿ ಚಟ್ನಿ ಹೇಗೆ ಮಾಡೋದಂತ. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನೀವೇನಾದರೂ ನನ್ನ ಚಾನಲ್ ಮೊದಲು ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಥ್ಯಾಂಕ್ ಯು.